ಓಕೆ, ಮತ್ತೆ ಇವತ್ತು ನಾವು ಎಸ್.ಸಿ. ಶಂಕರಮೂರ್ತಿ ಸಾರ್ ಜೊತೆ ಇದೀವಿ, ಮತ್ತೆ ಡಾಕ್ಟರ್ ಎಸ್.ಸಿ. ಚಂದನ ಮೇಡಮ್ ಜೊತೆ ಇದೀವಿ. ಇವತ್ತು ಜನಗಳಿಗೆ ಇಡೀ ಕರ್ನಾಟಕದಲ್ಲಿ ಮಾಡ ಅಗಲ ಬೆಳೆಯೋದಂಗೆ, ಕರ್ನಾಟಕದ ಎಷ್ಟು ವೆದರ್ ಬೇಕು, ಎಷ್ಟು ಅಡಿ ಉದ್ದ, ಎಷ್ಟು ಅಡಿ ಅಗಲ, ಮತ್ತೆ ಚಪ್ರ ಹೆಂಗ್ ಮಾಡಬೇಕು, ಇದಕ್ಕೆ ಪಾಲಿನೇಷನ್ ಮಾಡಬೇಕು ಅಂತಾರೆ. ಯಾವ ತರ ಪಾಲಿನೇಷನ್ ಮಾಡೋದು ಕೇಳೋಣ. ಮತ್ತೆ ಸಸಿ ಎಷ್ಟು ರೇಟಿಗೆ ಕೊಡ್ತಾರೆ ಅಂತೇಳಿ ಇವರೊಂದು ಸಸಿ ಮಾಡೋದಕ್ಕೋಸ್ಕರ ಒಂದು ಪ್ಲಾಂಟ್ ಬಿಟ್ಟಿದ್ದಾರೆ. ಇಷ್ಟೊತ್ತಿಗೆ ಕಿತ್ತಾಗಬೇಕು. ಸುಮಾರು ಜನಕ್ಕೆ ಒಂದು ಯೂತ್ಸಿಗೆ ಒಂದು ಹೆಲ್ಪ್ ಆಗಲಿ, ಯಾಕಂದ್ರೆ ಇವ್ರ ಫ್ರೆಂಡ್ಸ್ಗಳೆಲ್ಲ ನಮಗೂ ಮಾಡಾಗ್ಲ ಮನೆ ತಲೆ ಬೆಳ್ಕೊಳಕ್ಕೆ ಒಂದು ಸಸಿ ಕೇಳೋದ್ರಿಂದ ಈ ತರ ಒಂದು ಬಿಡ್ಕೊಂಡಿದ್ದಾರೆ. ಸಸಿ ಯಾವ ತರ ಮಾಡ್ತಾರೆ ಅಂತ ಒಂದು ಜರ್ನಿ ಮಾಡೋಣ ಸರ್. ಈಗ ನಮಗೆ ಈಗ ಕರ್ನಾಟಕ ತಗೊಂಡ್ರೆ ಒಂದು 30 ಡಿಸ್ಟಿಕ್ ಬರುತ್ತೆ. 30 ಡಿಸ್ಟಿಕ್ ಅಲ್ಲಿ ಎಲ್ಲ ವೆದರ್ಗೂ ಮಾಡಾಗ್ಲೇ ಬೆಳಿಬೋದಾ ಸರ್? ಎಲ್ಲ ವೆದರಲ್ಲೂ ಬರುತ್ತೆ. ಏನಂದ್ರೆ ಇದು ನಿಮಗೆ ಬೇಸಿಗೆ ತರ ವಾತಾವರಣ ಬೇಕು. ಚಳಿಗಾಲ ಮತ್ತೆ ಮಳೆಗಾಲದಲ್ಲಿ ಇದು ಅಷ್ಟೊಂದು ಸರಿಯಾಗಿ ಬರಲ್ಲ. ಇದು ಆಕ್ಚುಲಿ ನಾವು ಬೆಳೆದಿರೋದು ಈಗ ಅಸ್ಸಾಂ ವೆರೈಟಿ ಅಂತದ್ದು. ಇದರಲ್ಲಿ ಏನಾಗುತ್ತೆ ಅಂದ್ರೆ ಇದು ನ್ಯಾಚುರಲ್ ಆಗಿ ಅದೇ ಪಾಲಿನೇಷನ್ ಆಗಲ್ಲ. ಸೊ ಇದನ್ನ ನಾವು ಮ್ಯಾನ್ಯುಯಲಿ ಪಾಲಿನೇಷನ್ ಮಾಡಬೇಕಾಗತ್ತೆ. ಇದರಲ್ಲಿ ಗಂಡು ಗಿಡನೇ ಬೇರೆ ಇದೆ, ಹೆಣ್ಣು ಗಿಡನೇ ಬೇರೆ ಇದೆ. ಗಂಡು ಗಿಡದ ಗಂಡು ಅಂತಂದು ಹೆಣ್ಣುವಿಗೆ ಡೈಲಿ ನಾವು ಟಚ್ ಮಾಡಬೇಕಾಗುತ್ತೆ, ಪಾಲಿನೇಷನ್ ಮಾಡಬೇಕಾಗುತ್ತೆ. ಸೊ ಪಾಲಿನೇಷನ್ ಮಾಡಿದ್ಮೇಲೆ ಪಾಲಿನೇಷನ್ ಸಕ್ಸಸ್ಫುಲ್ ಆದ್ರೆ ಅದು ಕಾಯಿ ಹಂಗೆ ಇದಾಗ್ತಾ ಹೋಗುತ್ತೆ. ಒಂದು ಹೂವು ಪಾಲಿನೇಷನ್ ಮಾಡಿದ್ರಿಂದ 10 ರಿಂದ 12 ದಿನಕ್ಕೆ ನಿಮಗೆ ಕಾಯಿ ಸಿಗುತ್ತೆ. ಸೊ ಒಂದು ಕಾಯಿ ನಿಮಗೆ ಒಂದು 70 ಗ್ರಾಮಿಂದ 100 ಗ್ರಾಮ್ ತನಕ ಬರುತ್ತೆ. ಅಲ್ಲಿ 1 ಕೆಜಿ ಮಾಡಾಗ್ಲ ಬೆಳಿಲಿಕ್ಕೆ ನಿಮ್ಗೆ ಒಂದು 15 ಕಾಯಿ ಇದ್ರೆ 1 ಕೆಜಿ ಮಾಡಾಗ್ಲಾಗುತ್ತೆ. ಇವತ್ತು ನಾವು ರೈತರ ಲೆವೆಲ್ ಅಲ್ಲಿ 150 ರೂಪಾಯಿಂದ 200 ರೂಪಾಯಿ ತನಕ ಮಾಡಬಹುದು. ಮಾಡಾಗ್ಲ ಅಂದ್ರೆ ಎಷ್ಟು ವೆರೈಟಿ ಇದೆ ಇಂಡಿಯಾದಲ್ಲಿ? ಇಂಡಿಯಾದಲ್ಲಿ ಪ್ರತಿ ರಾಜ್ಯದಲ್ಲೂ ಏರಿಯಾ ವೈಸ್, ಈಗ ಅಸ್ಸಾಮಿನ ವೆರೈಟಿನೇ ಬೇರೆ, ವೆಸ್ಟ್ ಬೆಂಗಾಲಿನ ವೆರೈಟಿನೇ ಬೇರೆ, ಕರ್ನಾಟಕದ ವೆರೈಟಿನೇ ಬೇರೆ. ಬಟ್ ಎಲ್ಲಾ ಕಡೆನೂ ಬಹಳಷ್ಟು ಕಡೆ ಇದು ಕಾಡು ಉತ್ಪನ್ನ. ಕಾಡಲ್ಲಿ ಮಳೆಗಾಲದಲ್ಲಿ ಕಾಡಲ್ಲಿ ಅದು ಇದಾಗ್ಬಿಟ್ಟು ಕಾಡಲ್ಲಿ 1-2 ತಿಂಗಳು 3 ತಿಂಗಳು ಬಂದ್ಬಿಟ್ಟು ಇದಾಗತ್ತೆ. ಬಟ್ ವೆಸ್ಟ್ ಬೆಂಗಾಲ್ ಮತ್ತೆ ಅಸ್ಸಾಂನಲ್ಲಿ ಇದು ಕಮರ್ಷಿಯಲ್ ಕ್ರಾಪ್. ಅಲ್ಲಿ ತುಂಬಾ ವೈಲ್ಡ್ ಆಗಿ ಎಲ್ಲಾ ಕಡೆನೂ ಎಲ್ಲಾ ರೈತರು ಸಾಮಾನ್ಯವಾಗಿ ಬೆಳೀತಾ ಇದ್ದಾರೆ ಇದನ್ನ. ವೆಸ್ಟ್ ಬೆಂಗಾಲ್ ಮತ್ತೆ ಅಸ್ಸಾಂ ಕಡೆ. ಕರ್ನಾಟಕದಲ್ಲಿ ಇಲ್ಲ. ನಮ್ಮ ಕರ್ನಾಟಕದ ವೆರೈಟಿಗಳಲ್ಲಿ ಏನಾಗುತ್ತೆ ಅಂದ್ರೆ ಇದು ಕಾಡು ಉತ್ಪನ್ನ. ಆಮೇಲೆ ಒಂದು ಬಳ್ಳಿನಲ್ಲಿ ನಿಮಗೆ ಕ್ವಾಂಟಿಟಿ ಬರಲ್ಲ, ಒಂದು ಅರ್ಧ ಕೆಜಿ ಬರ್ಬೋದು ಅಷ್ಟೇ, ಅರ್ಧ ಕೆಜಿಯಿಂದ 1 ಕೆಜಿ. ಸೊ ನೀವು ಅದನ್ನ ನೀವು ಕಮರ್ಷಿಯಲ್ ಆಗಿ ಕಲ್ಟಿವೇಶನ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ನವರು ಇದ್ರ ಬಗ್ಗೆ ಆಲ್ ಓವರ್ ಇಂಡಿಯಾ ಸರ್ಚ್ ಮಾಡ್ಬಿಟ್ಟು ಸೊ ಅಸ್ಸಾಂ ವೆರೈಟಿನಲ್ಲಿ ನಿಮಗೆ ಕಮರ್ಷಿಯಲಿ ಬೆಳಿಲಿಕ್ಕೆ ರೈತರಿಗೆ ಅನುಕೂಲ ಆಗುತ್ತೆ. 1 ಬಳ್ಳಿಲಿ 10 ಕೆಜಿ ತನಕ ನಿಮ್ಗೆ ಇಳುವರಿ ಬರುತ್ತೆ ಅಂತ ಹೇಳಿ ಅದನ್ನ ಡೆವಲಪ್ ಮಾಡಿ ಅವ್ರ ಸಸಿನ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಕರ್ನಾಟಕ ತಗೊಂಡ್ರೆ 30 ಡಿಸ್ಟಿಕ್ ಬರುತ್ತೆ. ಈಗ ಮಂಗಳೂರು ತಗೊಂಡ್ರೆ ಕೋಸ್ಟಲ್, ನಿಮಗೆ ಮಧ್ಯ ಕರ್ನಾಟಕ ದಾವಣಗೆರೆ ತಗೊಂಡ್ರೆ ಅಲ್ಲೊಂದು ಡಿಫ್ರೆಂಟ್ ವೆದರ್, ನಮ್ದು ಸಕಲೇಶ್ಪುರ ತಗೊಂಡ್ರೆ ಅಲ್ಲೊಂದು ಡಿಫ್ರೆಂಟ್ ವೆದರ್. ಸಕಲೇಶ್ಪುರ ಮತ್ತೆ ಈ ಕಡೆ ಎಲ್ಲ ಸೇಮ್, ಮಲೆನಾಡು ಚಿಕ್ಕಮಂಗ್ಳೂರು ಬಂದು ಈ ಕಡೆ ಶಿವಮೊಗ್ಗ ಎಲ್ಲ ಸೇಮ್ ಇರುತ್ತೆ. ನಿಮಗೆ ಉತ್ತರ ಕರ್ನಾಟಕ ತಗೊಂಡ್ರೆ ಬಿಸಿಲು ಜಾಸ್ತಿ ಇದೆ. ಇದಕ್ಕೆ ಟೆಂಪರೇಚರ್ ಎಷ್ಟು? ಟೆಂಪರೇಚರ್ 30 ರಿಂದ 35 ಬಹಳ ಐಡಿಯಲ್ ಆಗಿ 40 ಇರಂಗಿಲ್ಲ, ತುಂಬಾ ಹೀಟ್ ಆಗುತ್ತೆ. 30 ರಿಂದ 40 ಒಳಗಡೆ ಟೆಂಪರೇಚರ್. ಕಡಿಮೆ ಬಂದ್ರೆ ಏನು ಪರವಾಗಿಲ್ಲ. ಈಗ ಟೆಂಪರೇಚರ್ ಓಕೆ 30-40 ಒಳಗಡೆನೆ ಇರಬೇಕು. ಪುತ್ತೂರಲ್ಲೂ ಬೆಳೆದಿದ್ದಾರೆ, ಸಕಲೇಶ್ಪುರ ಬೆಳೆದಿದ್ದಾರೆ, ಈ ಕಡೆ ಶಿರ್ಸಿಲೂ ಬೆಳೆದಿದ್ದಾರೆ. ಇಲ್ಲಿ 40 ಒಳಗಡೆ ಟೆಂಪರೇಚರ್ ಇದ್ರೆ ಆಯ್ತು. ಆಮೇಲೆ ಈಗ ಇದ್ರ ಬೇರೆ ಇದು ಇಂಟರ್ ಕ್ರಾಪ್ ಆಗಿ ಬೇರೆ ತೋಟದೊಳಗಡೆ ಬೆಳಿಬೋದಾ ಮೇಡಮ್ ಇದನ್ನ? ಸರ್ ಇದಕ್ಕೆ ಒಂದೇನಂದ್ರೆ ಇದನ್ನ ಮಂಗ ತಿನ್ನಲ್ಲ, ದನ ತಿನ್ನಲ್ಲ. ಸೊ ನೀವು ಈಗ ನಾವು ಇದನ್ನ ಕಮರ್ಷಿಯಲ್ ಆಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದಕ್ಕೆ ಕಬ್ಬಣದ ರಾಡ್ ಎಲ್ಲ ಹಾಕಿ ಒಂದು ಲಾಂಗ್ ಟರ್ಮ್ ಇಂಟೆನ್ಷನ್ ಇಂದ ಇದೊಂದು 10-15 ವರ್ಷ ಸಸಿನೋ ಮಾಡ್ಕೊಡ್ಬೇಕು. ಆಮೇಲೆ 15 ವರ್ಷ ಒಂದು 10-15 ವರ್ಷ ಇದೇ ಕ್ರಾಪ್ ಅಲ್ಲಿ ನಾವು ಇರಬೇಕು ಅಂತ ಹೇಳಿ ನಾವು ಕಬ್ಬಣ ಸ್ಟ್ರಕ್ಚರ್ ಹಾಕಿ ತುಂಬಾ ಇನ್ವೆಸ್ಟ್ ಮಾಡಿದೀವಿ. 1.5 ಲಕ್ಷ ಇನ್ವೆಸ್ಟ್ ಮಾಡಿದೀವಿ. ಬಟ್ ಈಗ ರೈತರು ಇಷ್ಟೆಲ್ಲ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. 2 ಮರದ ಪೋಲ್ಗಳನ್ನ ಆ ಕಡೆ ಈ ಕಡೆ ಇಟ್ಟು ಅಥವಾ ಬೀನ್ಸ್ ಬೆಳಿಬೇಕಾದ್ರೆ ಪೋಲ್ ಹಾಕೊಂಡು ಅದಕ್ಕೆ ಯಾವ್ದಾರ ಈಗ ಮೀನ್ ಬಲೆಗಳು ಸಿಗ್ತವೆ, ಮೀನ್ ಬಲೆನ್ ಕೊಡ್ಬೋದು. ಅದು ಅಲ್ದಿದ್ರು ಈಗ ಪ್ರತಿಯೊಬ್ರು ರೈತರ ಮನೆಯಲ್ಲೂ ಇವತ್ತೊಂದು ಬೇಲಿ ಅನ್ನೋದಿದೆ. 2 ಕಲ್ಕಂಬ ಇರುತ್ತೆ, ಅದಕ್ಕೆ ಇದಾಗಿರುತ್ತೆ. 2 ಕಲ್ಕಂಬದ ಬೇಲಿಗೆ ಸಹ ಇದನ್ನ ನೆಟ್ಟು ನೀವು ಮಾಡಬಹುದು. ಯಾಕಂದ್ರೆ ಬೇಲಿ ಎಲ್ಲದಕ್ಕೂ ಹಾಕಬಹುದು. ಅಲ್ಲಿ ದನ ತಿನ್ನಲ್ಲದೆ ಇರೋದ್ರಿಂದ ಸಮಸ್ಯೆ ಇಲ್ಲ. ಮಂಗ ಯಾವ ಪ್ರಾಣಿ ಪಕ್ಷಿಗಳದ್ದು ಇದಕ್ಕೆ. ಈಗ ನಾನು ಒಂದು ಮಡಗ್ಲಿಗೆ ತೋಟ ಮಾಡ್ಬೇಕು. ಈಗ ನಾನು 1 ಎಕರೆ ಜಮೀನ್ ಇದೆ. ಈ ತರ ಮನೆ ಮುಂದೆ ಇದೆ. ಈಗ ನಿಮ್ಮ ಮನೆ ಪಕ್ಕ ಹೆಂಗಿದೆ, ಮನೆ ಮುಂದೆ ಒಂದು 2 ಎಕರೆ ಖಾಲಿ ಜಾಗ ಇದೆ. ಈಗ ನಾನು ಒಂದು ಮಡಗ್ಲಕಾಯಿ ಮಾಡ್ತೀನಿ. ಈ ತರ ನಾನು ಕಲ್ಕಂಬಾಗ್ಲೇ ಒಂದು ಬೇಲಿನಾದ್ರೂ ಮಾಡ್ತೀನಿ. ನೀವು ಅರ್ಧ ಎಕರೆ ಸ್ಟ್ರಕ್ಚರ್ ಬೇಡ, ನಾನು 1 ಎಕರೆ ಮಾಡ್ಬೇಕು ಅಂತ ಇದ್ದೀನಿ. ಫುಲ್ ಟೈಮ್ ಅಲ್ಲಿ ಮಾಡ್ಬೇಕು ಅಂತ ಇದ್ದೀನಿ. 1 ಎಕರೆ ಪ್ಲಾನ್ ಹೇಳ್ಕೊಡ್ತೀರಾ? ಎಷ್ಟಡಿ ಉದ್ದ, ಎಷ್ಟಡಿ ಅಗಲ ಬಿಟ್ರೆ, ಎಷ್ಟು ಹೆಣ್ ಗಿಡ ತಗೊಂಡ್ ಹೋಗ್ಬೇಕು, ಎಷ್ಟು ಗಂಜ? ಈಗ ನಾನು ಅರ್ಧ ಎಕರೆನಲ್ಲಿ 1000 ಬಳ್ಳಿ ಹಾಕಿದ್ದೀನಿ. ಇಲ್ಲಿ 1000 ಬಳ್ಳಿ ಹಾಕಿನ. ಬಟ್ ನಾನು ಒಂದು ಇಲ್ಲಿ ಏನ್ ಮಾಡ್ಬಿಟ್ಟಿದ್ದೆ ಅಂದ್ರೆ 3 ಅಡಿಗೆ ಒಂದು ಗಿಡ ನೆಟ್ಟಿದ್ದೆ. ಬಟ್ ಈಗ ನನ್ನ ಅನುಭವ ಏನ್ ಹೇಳುತ್ತೆ ಅಂದ್ರೆ 10 ರಿಂದ 15 ಅಡಿಗೆ ಒಂದು ಗಿಡ ಹಾಕಂದ್ರೆ ಸಾಕು ನೀವು. ಸೊ ಅದ್ರ ಅಗಲ ಹರಡ್ಲಿಕ್ಕೆ ಎಷ್ಟು ಜಾಗ ನಾವು ಮಾಡ್ಕೊಡ್ತೀವೋ, ಕ್ಯಾನೋಪಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಅದು. ಸಾಲಿಂದ ಸಾಲಿಗೆ ಎಷ್ಟು ನೆಟ್ರಿ? 6 ಅಡಿ ಇದೆ ಸರ್. ಸಾಲಿಂದ ಸಾಲಿಗೆ 6 ಅಡಿ. ಅದ್ರ ಒಬ್ಬ ಮನುಷ್ಯ ಪಾಲಿನೇಷನ್ ಓಡಾಡಕ್ಕೆ ಮತ್ತೆ ಕಾಯಿ ಕೀಳ್ಲಿಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟಿದ್ರೆ ಸಾಲಿಂದ ಸಾಲಿಗೆ 6 ಅಡಿ. ಗಿಡದಿಂದ ಗಿಡಕ್ಕೆ ನನ್ನ ಪ್ರಕಾರ ಈಗ 10 ಅಡಿ 1 ನೆಟ್ರು ಸಾಕು. 10 ಅಡಿ 1 ನೆಟ್ರು ಸಾಕು. ಈಗ ನಾವು ಎಷ್ಟು ನೀವು ಹೇಳಿದ್ರಿ ಸರ್, ಪಾಲಿನೇಷನ್ ಮಾಡಕ್ ಗಂಡು ಗಿಡ ಬೇಕೇ ಬೇಕು ಅಂತ ಹೇಳಿ. ನಿಮಗೆ ಆದ್ರೆ ಇಲ್ಲಿ ಹೆಣ್ಣು ಗಿಡದ ಸಪರೇಟ್ ಸಾಲ್ ಮಾಡಿದ್ರ ಯಾವ ತರ ಮಾಡಿದ್ರೆ? ಗಂಡು ಆ ಕಡೆ ಮಾಡಿದ್ವಿ ಸರ್. ನಾವು ಸಪರೇಟ್ ಮಾಡಿದೀವಿ ಅಂದ್ರೆ
ನಮಗ್ ಮುಂದೆ ನರ್ಸರಿ ಮಾಡ್ಬೇಕಾದಾಗ ಅದ್ರ ಗೆಡ್ಡೆ ಮಿಕ್ಸ್ ಆಗುತ್ತೆ, ಅದು ತುಂಬಾ ದೂರದವರೆಗೂ ಸ್ಪ್ರೆಡ್ ಆಗುತ್ತೆ. ನಮಗೆ ಗಂಡ ಗೆಡ್ಡೆ ಯಾವ್ದು ಹೆಣ್ಗಡ್ಡೆ ಯಾವ್ದು ಗೊತ್ತಾಗಲ್ಲ. ಸೊ ನರ್ಸರಿ ಮಾಡುವಾಗ ನಮ್ಗೆ ಮೇಲ್ ಗಿಡನೇ ಬೇರೆ ಕೊಡ್ಬೇಕಾಗುತ್ತೆ, ಫಿಮೇಲ್ ಗಿಡನೇ. ಸೊ ಆ ಕನ್ಫ್ಯೂಷನ್ ಬೇಡ ಅನ್ಬಿಟ್ಟು ಸಪರೇಟ್ ಮಾಡಿದ್ವಿ. ಈಗ ನಾನು 1 ಎಕರೆ ನೀಡ್ತೀನಿ ಅಂದ್ರೆ ಒಂದು 2,000 ಗಿಡ ತಗೊಂಡೋದ್ರೆ ಸಾಕು. 1,000 ಸಾಕು ಸರ್, 1,000 ಸಾಕು. ಡಿಸ್ಟೆನ್ಸ್ ದೂರ ಮೇಂಟೈನ್ ಮಾಡೋದ್ರಿಂದ. ಅದೇ ಕೆಜಿ ನಂಗೆ ಜಾಸ್ತಿ ಬೇಕಲ್ಲ, ನೀವು ನೋಡಿದ್ರೆ 1,000 ಗಿಡ ತಂದು 3,000 ಕೆಜಿ. ಅಲ್ಲ 3,000 ಅಂದ್ರೆ ಸರ್ ಚೆನ್ನಾಗಿ ಬರುತ್ತೆ, ಫ್ಲವರಿಂಗ್ ಕಡಿಮೆ ಆಗುತ್ತೆ. ನಿಮಗೆ ಎಷ್ಟು ಸನ್ಲೈಟ್ ಗೆ ಎಕ್ಸ್ಪೋಸ್ ಆಗುತ್ತೆ, ಸನ್ಲೈಟ್ ಗೆ ಎಕ್ಸ್ಪೋಸ್ ಆಗುತ್ತೆ. ಈಗ ಇಂಟರ್ ಕ್ರಾಪ್ ಅಡಿಕೆ ತೋಟ, ತೆಂಗಿನ ತೋಟ ನೆರಳಲ್ಲಿ ಬರಲ್ಲ, ಇದಕ್ಕೆ ಸನ್ಲೈಟ್ ಬೇಕೇ ಬೇಕು, ಡೈರೆಕ್ಟ್ ಸನ್ಲೈಟ್ ಬೇಕು. ಹಾಕ್ಬೋದು, ಬಟ್ ಅದು ಬಿಸಿಲು ಬೀಳುವಂಗೆ ಫಸ್ಟ್ ಲೈನ್ ಅಥವಾ ಸೆಕೆಂಡ್ ಲೈನ್ ಹಾಕೋಬಹುದು. ಮಧ್ಯದಲ್ಲಿ ಹಾಕಿದ್ರೆ ಯಾಕಂದ್ರೆ ನೀವು ಬಂದಾಗ ನಮ್ಮಲ್ಲಿ ಮಾವಿನ ಮರದ ಕೆಳಗಿರೋ ಇದು ಫ್ಲವರಿಂಗ್ ಬರ್ಲಿಲ್ಲ. ಅದು ಫ್ಲವರಿಂಗ್ ಆಗ್ಬೇಕು ಅಂದ್ರೆ ಸನ್ಲೈಟ್ ಬೇಕು. ಯಾಕೆ ನನಗೆ ಇನ್ನೊಂದು ಕನ್ಫ್ಯೂಸ್ ಆಯ್ತು, 10 ಅಡಿಗೆ ಒಂದೊಂದು ನೀವು ನಿಟ್ರೆ 1 ಎಕರೆ ಬರೀ 500 ಗಿಡ ಬರುತ್ತೆ. ಅದಕ್ಕೆ ನಿಮ್ದು 1,500 ಗಿಡ ನೆಡ್ಬೇಕು. ಈಗ 10 ಅಡಿ ಉದ್ದ, 10 ಅಡಿ ಉದ್ದ, ಹಿಂಗ್ 6 ಅಡಿ ನೆಟ್ಟಿದ್ರೆ ಹಂಗಾದ್ರೆ ಮೋಸ್ಟ್ಲಿ 1,000 ಬರುತ್ತೆ. 1,000 ಗಿಡದಲ್ಲಿ ಮ್ಯಾನೇಜ್ ಮಾಡಬಹುದು. 1,000 ಗಿಡ ಹಿಂಗೆ ಹಿಂಗ್ 6 ಅಡಿ, ಹಿಂಗ್ 10 ಅಡಿ ಸರ್. 10 ಅಲ್ಲ, ಇವನ್ 12 ಅಡಿ ಹಾಕಂದ್ರು ಹೇಳಿದ್ರೆ ಅಗ್ಲ ಕ್ಯಾನಪಿ ಹೋದಷ್ಟು ಸನ್ಲೈಟ್ ಅದಕ್ಕೆ ಡೈರೆಕ್ಟ್ ಆಗಿ 1 ಎಕರೆಗೆ 1,100 ಗಿಡ ನೆಟ್ಕೊಂಡ್ರೆ ಒಂದು ಹೆಚ್ಚು ಕಮ್ಮಿ 4,500 ಕುಯ್ಬೋದು, ಜಾಸ್ತಿ ಕುಯ್ಬೋದು. ಯಾಕಂದ್ರೆ ನನಗೆ ಯಾಕೆ 3,000 ಕೆಜಿ ಬಂತು ಅಂದ್ರೆ, ನಾನು ನಮ್ದು ಪ್ರೊಡಕ್ಷನ್ ಶುರು ಆಗಕ್ಕೂ ಲಾಕ್ಡೌನ್ ಶುರು ಆಗಕ್ಕೂ ಸರಿ ಆಯ್ತು. ಸೊ ನಾನು ಓವರ್ ಪ್ರೊಡಕ್ಷನ್ ಆಗತ್ತೆ ಅಂತ ಹೇಳಿ ನಾನು ಯಾವುದೇ ರೀತಿ ಗೊಬ್ಬರನೇ ಕೊಡ್ಲಿಲ್ಲ. ನಾವೇನು ನೆಡ್ಬೇಕಾದ್ರೆ ಸಗಣಿ ಗೊಬ್ಬರ ಹಾಕಿದ್ವಿ ಅಷ್ಟೇ. ಸೊ ಹಂಗಾಗಿ ನಾವು ಮತ್ತೆ ಪ್ರೊಡಕ್ಷನ್ ಆದ್ರೆ ಈಗ ಎಲ್ಲೂ ಓಡಾಡಂಗಿರ್ಲಿಲ್ಲ, ಲಾಕ್ಡೌನ್ ಇತ್ತು. ಸೊ ನಮ್ಮ ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಯಾವುದೇ ಗೊಬ್ಬರ ಹಾಕ್ದೆ, ಬರೀ ನಮ್ಗೆ ಈಗ ಗೊಬ್ಬರ ಮತ್ತೆ ಫರ್ಟಿಗೇಷನ್ ಬೇರೆ ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ರೆ ನಾನು ಬಹುಶಃ 7 ರಿಂದ 8 ಕೆಜಿ ಒಂದು ಬಲಿಗೆ ತೆಗಿಬಹುದು. ಈಗ ನನಗೆ ಕನ್ಫ್ಯೂಸ್ ಇತ್ತು, 10 ಅಡಿ ಇಂಟು 10 ಅಡಿ ಅಡಿಕೆ ಮರ ಆದ್ರೆ 430 ರಿಂದ 500 ಹೇಳ್ತಾರೆ. 10 ಅಡಿ ಇಂಟು 10 ಅಡಿ ಇದು ಬಂದು 10 ಅಡಿ, ಇದು ಗಿಡದಿಂದ ಗಿಡಕ್ಕೆ 10 ಅಡಿ, ಸಾಲಿಂದ ಸಾಲಿಗೆ 6 ಅಡಿ ಅಂದ್ರೆ 1,000 ಗಿಡ ಪಕ್ಕಾ ಕೊಡ್ತಾರೆ. ಮತ್ತೆ 100 ಗಿಡ ಗಂಡು ಗಿಡ, 100 ಗಂಡು ಗಿಡ 100 1 ಎಕರೆಗೆ 1,000 ಗಿಡ ಫಿನಿಶ್ ಆಯ್ತು. ಓಕೆನಾ? ಈಗ ಸಾಲ್ ಗೊತ್ತಾಯ್ತು, 6 ಅಡಿ ಹಿಂಗೆ ಸಾಲಿಂದ ಸಾಲಿಗೆ 6 ಅಡಿ, ಗಿಡದಿಂದ ಗಿಡ 10 ಅಡಿ. ಗಂಡು ಗಿಡನ ಸಪರೇಟ್ ನಡ್ಕೋಬೇಕು, ಇದ್ರ ಮಧ್ಯದಲ್ಲಿ ಇಲ್ಲ, ಸಪರೇಟ್ ನಡ್ಕೊಳ್ಳೋದು ಒಳ್ಳೇದು. ಅದು ಯಾಕಂದ್ರೆ ನಾವು ಮುಂದೆ ನೀವೇ ಮತ್ತೆ ಗಿಡನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನಾಗುತ್ತೆ, ಒಂದ್ ಗಿಡದ ಗೆಡ್ಡೆ ಇನ್ನೊಂದ್ ಗಿಡದ ಗೆಡ್ಡೆ ಒಳಗಡೆ ಹೋದಾಗ ನೀವು ಗಂಡು ಗೆಡ್ಡೆ ಯಾವ್ದು ಹೆಣ್ಣು ಗೆಡ್ಡೆ ಯಾವ್ದು ತೆಗಿಲಿಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಸೊ ಅದಕ್ಕೆ ಅದು ಸಪರೇಟ್ ಆಗಿ ಇದ್ಬಿಟ್ರೆ ನೀವು ನೆಕ್ಸ್ಟ್ ನೀವು ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂದಾಗ ಆ ಗೆಡ್ಡೆನ ನೀವು ಬೇರೆ ಬೇರೆ ಇದ್ರೆ ನೀವು ಗಂಡು ಗಿಡ ಮಲ್ಟಿಪ್ಲೈ ಮಾಡಬಹುದು, ಹೆಣ್ಣು ಗಿಡ ಮಲ್ಟಿಪ್ಲೈ ಮಾಡಬಹುದು. ನಾರ್ಮಲ್ ಆಗಿ ಯಾವ ಮಂತ್ ಅಲ್ಲಿ ನೆಡಬಹುದು? ಜನವರಿ ಐಡಿಯಲ್, ಜನವರಿ ಅಂಡ್ ಫೆಬ್ರವರಿ ಐಡಿಯಲ್ ಮಂತ್. ಸೊ ನೀವು ಜನವರಿ ಅಂದ್ರೆ ವಿತಿನ್ 2 ಮಂತ್ಸ್ ನಿಮಗೆ ಬರುತ್ತೆ. ಸೊ ನಿಮಗೆ ಮಾರ್ಚ್ ಇಂದ ಶುರು ಆಗುತ್ತೆ ಪ್ರೊಡಕ್ಷನ್. ಸೊ ಮಾರ್ಚ್ ಇಂದ ನೀವು ಆಲ್ಮೋಸ್ಟ್ ಆಗಸ್ಟ್ ತನಕ ನೀವು ನಿಮಗೆ ಪ್ರೊಡಕ್ಷನ್. ಡಿಸೆಂಬರ್ ಅಲ್ಲಿ ಚಳಿ ಜಾಸ್ತಿ ಇರುತ್ತೆ, ನವೆಂಬರ್ ಜನವರಿ ನಾವು ಈಗ ಗಿಡ ಮಾಡಿ ನಿಮಗೆ ಜನವರಿ 1 ರಂಗ್ ಕೊಡ್ತೀವಿ. ಫೆಬ್ರವರಿ ಚಳಿ ಇರುತ್ತಲ್ಲ? ಚಳಿ ಇರುತ್ತೆ, ಬಟ್ ಆಗಿನ ಜಸ್ಟ್ ಗ್ರೋಯಿಂಗ್ ಸ್ಟೇಜ್ ಅಲ್ಲಿ ಇರುತ್ತೆ. ಸೊ ನಿಮ್ಗೆ ಮಾರ್ಚ್ ಬರೋ ಅಷ್ಟೊತ್ತಿಗೆ ಹೀಟ್ ಜನರೇಟ್ ಆಗೋಷ್ಟೊತ್ತಿಗೆ ನಿಮ್ ಕ್ರಾಪ್ ಬರ್ಲಿಕ್ಕೆ ಸರಿ ಆಗುತ್ತೆ. ನಿಮಗೆ ಯಾಕಂದ್ರೆ ಹೀಟ್ ಆಗುತ್ತೆ, ಒಂದ್ಸಲ ಕ್ರಾಪ್ ಬರಕ್ ಸ್ಟಾರ್ಟ್ ಆದ್ಮೇಲೆ ಪ್ರಾಬ್ಲಮ್ ಏನಿಲ್ಲ. ಈ ಮಳೆಗಾಲದಲ್ಲೆಲ್ಲ ಪಾಲಿನೇಷನ್ ಮಾಡ್ಬೇಕಾಗುತ್ತೆ ನಮಗೆ. ಜೂನ್ ಜುಲೈ ಎಲ್ಲ ಮಳೆಗಾಲ ಆಗಲ್ಲ, ತೊಂದ್ರೆ ಪಾಲಿನೇಷನ್ ಮಾಡಬಹುದು. ಇವನ್ ಮಳೆ ಬರ್ಬೇಕಾದ್ರೆ ಪಾಲಿನೇಷನ್ ಮಾಡಿದ್ರು ಸಕ್ಸಸ್ ಆಗುತ್ತೆ. ಇದು ಟೋಟಲ್ ಒಂದು ಎಷ್ಟು ತಿಂಗಳ ಕ್ರಾಪ್ ಸರ್? ಇದು 6 ಮಂತ್ಸ್ ಕ್ರಾಪ್ ಸರ್. 6 ಮಂತ್ ಕ್ರಾಪ್ ನಿಮ್ಗೆ 2 ತಿಂಗಳಾದ್ಮೇಲೆ ಫಸ್ಟ್ ಸ್ಟಾರ್ಟ್. ಹೌದು, 2 ರಿಂದ 4 ತಿಂಗಳು ನಿಮಗೆ ಫುಲ್ ಕ್ರಾಪ್ ಸಿಗುತ್ತೆ. ಯಾಕೆ 2 ತಿಂಗಳು ಫಸಲಿಲ್ಲ, 2 ತಿಂಗಳಾದ್ಮೇಲೆ ಡೈಲಿ ಒಂದು ಎಷ್ಟು ಕೆಜಿ ಸಿಗುತ್ತೆ 1,000 ಗಿಡದಿಂದ? ಸರ್ ನಾವು ಅದೇ ಹೇಳಿದ್ನಲ್ಲ ಸರ್, ನಮ್ದು ಒಟ್ಟು ಟೋಟಲ್ ಪ್ರೊಡಕ್ಷನ್ 3,000 ಕೆಜಿ ಆಗಿದ್ರಿಂದ ಡೈಲಿ ಆಲ್ಮೋಸ್ಟ್ ನಮಗೊಂದು 20-25 ಕೆಜಿ ಮೇಲೆ ಡೈಲಿ ಸಿಗ್ತಾ ಇತ್ತು. ಹೌದು, ಎಲ್ಲದ್ರಿಂದನೂ ಡೈಲಿ ಸಿಗ್ತಲ್ಲ. ಡೈಲಿ ಸಿಗ್ತಾ ಇದೆ. ಮಾರ್ಕೆಟ್ ನಿಮಗೆ ಬೇಕಾದ್ರೆ ಮಾರ್ಕೆಟ್ ಇದ್ರೆ ಮಾರ್ಕೆಟ್ ಮಾಡಬಹುದು, ವಾರಕ್ಕೊಂದ್ಸಲ ಅಲ್ಲ ನಾವ್ ಏನ್ ಮಾಡ್ತೀವಿ, ವಾರಕ್ಕೆ 2 ಸತಿ ಕೀಳ್ತಾ ಇದ್ವಿ. ಆಮೇಲೆ ಏನಾಗೋದು, ಇಲ್ಲಿ ಮನೆ ಹತ್ರನೇ ಜನ ಹುಡ್ಕೊಂಡ್ ಬರ್ತಾ ಇದ್ರು. ಸೊ ಮನೆ ಹತ್ರನೇ ಡೈಲಿ 10 ರಿಂದ 15 ಕೆಜಿ ಡೈಲಿ ಮನೆಯಲ್ಲೇ ಹೋಗ್ತಾ ಇತ್ತು. ಹಂಗಾಗಿ ನಮಗೆ ಅವತ್ತಿಂದ ಅವತ್ತು ಪ್ರೊಡಕ್ಷನ್ ಅಲ್ಲೇ ಮ್ಯಾನೇಜ್ ಆಗ್ತಾ ಇತ್ತು. ಓಕೆ ಸರ್. ಆಮೇಲೆ ಅದೇ ರೀತಿ ಈಗ ಶಿವಕುಮಾರ್ ಮೂರ್ತಿ ಸರ್ ಮತ್ತೆ ಚಂದನ್ ಮೇಡಮ್ ಹತ್ರ ಮಾಡೋಣ, ಇದೆಲ್ಲ ಏನೆಲ್ಲ ಕಾಯಿಲೆಗೆ ಹೋಗುತ್ತೆ ಏನು, ಮತ್ತೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬೆಳೀತಿದ್ದಾರೆ, ಯಾವ ರಾಜ್ಯದಲ್ಲಿ ಬೆಳೀತಿದ್ದಾರೆ ಇಂಡಿಯಾದಲ್ಲಿ, ಅವ್ರ ತರ ಜರ್ನಿ ಮಾಡೋಣ ಬನ್ನಿ. ಓಕೆ, ಇವತ್ತು ಮತ್ತೆ ನಾವು ಒಂದು ಎಚ್ ಶಂಕರಮೂರ್ತಿ ಸರ್ ಹತ್ರ ಒಂದು ಜರ್ನಿ ಮಾಡ್ತಾ ಇದ್ವಿ. ತುಂಬಾ ಜನಕ್ಕೆ ಮಾಡಾಗ್ಲ ಬೆಳೆಯೋದು ಇಂಪಾರ್ಟೆಂಟ್. ಎಷ್ಟು ದಿನಕ್ಕೊಂದ್ಸಲ ನೀರು ಕೊಡ್ತಾರೆ, ಎಷ್ಟು ದಿನಕ್ಕೊಂದ್ಸಲ ಗೊಬ್ಬರ ಕೊಡ್ತಾರೆ, ಎಲ್ಲಾದ್ರೂ ಅವ್ರ ಹತ್ರ ಕಳಿಯಕ್ಕೆ ಹೋಗೋಣ. ಮತ್ತೆ ಇದೇನೋ ಒಂದು ಮಲ್ಚಿಂಗ್ ತರ ಏನೋ ಮಾಡಿದ್ದಾರೆ, ಮತ್ತೆ ಅಡಿಕೆ ಹೊಟ್ಟೆನ ಹಾಕಿದ್ದಾರೆ, ಮತ್ತೆ ಗೊಬ್ಬರ ಎಲ್ಲ ನಾವು ಮೆಡಿಸಿನ್ ತುಂಬಾ ಇಂಪಾರ್ಟೆಂಟ್, ಅದ್ರ ಬಗ್ಗೆ ಜರ್ನಿ ಮಾಡೋಣ ಸರ್. ಈಗ ನಮ್ದು ಒಂದು ನೆಟ್ಟಾಯ್ತು. ಈಗ ಗಿಡ ನಾನು ಹೇಳಿದ್ರಿ ಫೆಬ್ರವರಿ ಗಿಡ ನೆಡ್ಕೋಬೇಕು ಸರ್. ಈಗ 10 ಅಡಿಗೆ ಒಂದು 10 ಅಡಿಗೆ ಗಿಡದ ಗಿಡಕ್ಕೆ 10 ಅಡಿ ನೆಟ್ಟೆ, ಸಾಲಿಂದ ಸಾಲಿಗೆ 6 ಅಡಿ ಮಾಡ್ಕೊಂಡೆ. ಒಂದು ಎಕರೆಗೆ ತಂದು ಒಂದು 1,000 ಇದು ಹೆಣ್ಣು, ಒಂದು 100 ಮೇಲ್ ನೆಟ್ಟಾದ್ಮೇಲೆ ನೆಕ್ಸ್ಟ್ ಫರ್ದರ್ ಏನು ನೆಡ್ಬೇಕು? ನಾವ್ ಏನೆಲ್ಲ ಭೂಮಿ ಪ್ರಿಪರೇಷನ್ ಇದೆ ಸರ್. ನಾವು ಫಸ್ಟ್ ಇದಕ್ಕೆ ಭೂಮಿನ ಲೆವೆಲ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸಗಣಿ ಗೊಬ್ಬರ ಹಾಕೊಂಡಿದ್ವಿ. ಆಮೇಲೆ ಅದಕ್ಕೆ ಮಣ್ಣಿನ ಗೋಪುರ ತರ ಮಾಡ್ಕೊಂಡು, ಈಗ ನೀವು
ಒಂದೂವರೆ ಅಡಿಗೆ ನೀವು ಶುಂಠಿಗೆ ಏರಿ ಮಾಡ್ಕೊತಿರಲ್ಲ, ಸೊ ಸೇಮ್ ಏರಿ ತರ ಸಿಸ್ಟಮ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಾವು ಇಲ್ಲಿ ಕಳೆ ಬರಕ್ಕೆ ಅವಾಯ್ಡ್ ಆಗ್ಲಿ ಅಂತ ಹೇಳಿ ಮಲ್ಚಿಂಗ್ ಶೀಟ್ ಹಾಕೊಂಡಿದೀವಿ. ಮಲ್ಚಿಂಗ್ ಶೀಟ್ ಹಾಕಿರೋದ್ರಿಂದ ಒಂದು ಕಳೆನೂ ಅವಾಯ್ಡ್ ಆಗುತ್ತೆ, ಇನ್ನೊಂದು ನಿಮಗೆ ಮೈಕ್ರೋ ಬ್ಯಾಕ್ಟೀರಿಯಲ್ ಆಕ್ಟಿವಿಟೀಸ್ ಒಳಗಡೆ ಮಣ್ಣಿನ ಒಳಗಡೆ ಒಂದೇ ಟೆಂಪರೇಚರ್ ಮೇಂಟೈನ್ ಆಗೋದ್ರಿಂದ 24 hours. ಸೊ ಮಲ್ಚಿಂಗ್ ಶೀಟ್ ಅಲ್ಲಿ ನಿಮ್ಗೆ ಅದೇ ಅಡ್ವಾಂಟೇಜ್. ಸೊ ಹಂಗಾಗಿ ನಿಮಗೆ ನಾವು ಇದನ್ನ ಮಲ್ಚಿಂಗ್ ಶೀಟ್ ಯೂಸ್ ಮಾಡಿದೀವಿ. ಆಮೇಲೆ ಒಳಗಡೆ ಡ್ರಿಪ್ ಅಲ್ಲೇ ಎಲ್ಲ ಮಾಡಿರೋದ್ರಿಂದ ಹೌದು ಡ್ರಿಪ್ ಲೈನ್ ಹೋಗಿದೆ. ಸೊ ಇದರಲ್ಲಿ ನಾವು ನೀರನ್ನು ಕಳಿಸ್ತೀವಿ, ಪ್ಲಸ್ ಗೊಬ್ಬರನು ವಾಟರ್ ಸೋಲಬಲ್ ಗೊಬ್ಬರಗಳನ್ನು ಅದರಲ್ಲೇ ಕಳಿಸ್ತೀವಿ. ಓಕೆ ಓಕೆ. ಆಮೇಲೆ ಇದು ಸರ್, ಈಗ ನಾನು ಗಿಡ ನೆಟ್ಟೆ, ನಿಮ್ಗೆ ನಿಮ್ಮ ಹತ್ರನೇ 1000 ಗಿಡ ತಗೊಂಡೋದೆ. ಈಗ ಅಕಸ್ಮಾತ್ ನೀವು ಹೇಳ್ತಾ ಇದ್ದೀವಿ ಸರ್ ಕಡಿಮೆ ರೇಟಲ್ಲಿ ಕೊಡೋಣ ಕರ್ನಾಟಕ ಜನತೆಗೆ, ಹೊರಗಡೆ ನರ್ಸರಿಲಿ 200-300 ರೂಪಾಯಿ ಮಾಡ್ತಾರೆ, ಅದ್ರಲ್ಲಿ ಒಂದು 10% ನಾವು ಕೊಡೋದ 40-50 ರೂಪಾಯಿ ಅವ್ರು ಬರ್ಲಿ ರೈತರು ತಕ್ಕನಾಗಿ ಕೊಡೋಣ ಅಂತ ಹೇಳ್ತಾ ಇದ್ರೆ ಅದೊಂದು ಖುಷಿ ಆಯ್ತು. ಯಾಕಂದ್ರೆ ನಿಮ್ಗೆ ಅಂದ್ರೆ ಆಟೋಮೆಟಿಕಲಿ ಬರುತ್ತೆ, ಯಾರಿಗಾರು ಬೇಕಾದ್ರೆ ಹೆಲ್ಪ್ ಬೇಕಾದ್ರೆ ಬಂದು ಮಾಡ್ಕೊಡೋದ, ಸಸಿ ಮಾಡ್ಕೊಡೋಣ ಅಂತ. ಆಮೇಲೆ ಸರ್, ಈಗ ನಾನು ನೆಟ್ಟಾದ್ಮೇಲೆ ಯಾಕೆ ನಾನು ಏನ್ ಮಾಡಿದೆ, ಭೂಮಿ ಹದ ಮಾಡ್ಕೊಂಡೆ, ಗೊಬ್ಬರ ಇಂಡಿಯಲ್ ಹಾಕಿ ಹದ ಮಾಡ್ಕೊಂಡು 1 ಅಡಿ ಏರಿ ಮಾಡ್ಕೊಂಡು ಈಗ ಇದ ಮಾಡಿ ಗಿಡ ಮಾಡಿ 10 ಅಡಿಗೆ ಒಂದು ಗಿಡ ನೆಟ್ಟೆ. ಗಿಡ ನೆಟ್ಟಾದ್ಮೇಲೆ ನಾನು ಮತ್ತೆ ನೀರು ಎಷ್ಟು ದಿನಕ್ಕೆ ಒಂದ್ಸಲ ಬಿಡು? ನೀರು 2 ರಿಂದ 3 ದಿನಕ್ಕೆ ಒಂದ್ಸತಿ ಕೊಟ್ರೆ ಸಾಕಾಗುತ್ತೆ. 3 ದಿನಕ್ಕೊಂದು ನೀರು ಕೊಟ್ಟರೆ ಒಂದು ಎಕರೆಗೆ ಒಂದ್ ಗಿಡಕ್ಕೆ ಎಷ್ಟು ಲೀಟರ್ ನೀರು ಕೊಡ್ಬೇಕಾಗುತ್ತೆ? ಒಂದು 2 ರಿಂದ 3 ಲೀಟರ್ ಒಂದ್ ದಿನ ಕೊಟ್ಟರೆ ಸಾಕು. ಅಂದ್ರೆ 3 ದಿನಕ್ಕೆ ಒಂದ್ಸತಿ ಸಾಕು. ಆಮೇಲೆ ಗೊಬ್ಬರ ಎಷ್ಟು ದಿನಕ್ಕೆ ಒಂದ್ಸಲ ಹೊಡಿತೀರಾ? ಗೊಬ್ಬರ ಸರ್ 15 ದಿನಕ್ಕೆ ಒಂದ್ಸತಿ, ಇದು ಬಹಳ ಫಾಸ್ಟ್ ಆಗಿ ಇದಾಗೋದ್ರಿಂದ ನೀವು 15 ದಿನಕ್ಕೆ ಒಂದು ಗೊಬ್ಬರ ಕೊಟ್ಟರು ಸಾಕು. ಹೆಂಗಿದ್ರೆ ನೀವು ಇದ ಮಾಡಿದ್ರೆ ಗೊಬ್ಬರ 15 ದಿನಕ್ಕೆ ಒಂದ್ಸಲ ಕೊಡ್ತೀವಿ. ಅದ್ರ ಬಗ್ಗೆ ನಾವು ಇದನ್ನು ಪ್ಯೂರ್ ಆರ್ಗ್ಯಾನಿಕ್ ಅಲ್ಲೇ ಮಾಡಿದ್ವಿ ಸರ್, ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡಲಿಲ್ಲ. ಆರ್ಗ್ಯಾನಿಕ್ ಅಲ್ಲಿ ಪ್ಯೂರ್ ಮುಂಚೆ ಸಗಣಿ ಗೊಬ್ಬರ ಹಾಕಿದ್ವಿ, ಆಮೇಲೆ ವೇಸ್ಟ್ ಡಿಕಂಪೋಸರ್ ಕೊಟ್ಟಿದ್ದೀವಿ. ಅಷ್ಟೇ ಕೊಟ್ಟಿರೋದು, ಏನು ಕೊಡಲಿಲ್ಲ. ಯಾಕೆ ಕೊಡ್ಲಿಲ್ಲ ಅಂದ್ರೆ ಅದು ಓವರ್ ಪ್ರೊಡಕ್ಷನ್ ಆದ್ರೆ ಮತ್ತೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಈ ಆರ್ಗ್ಯಾನಿಕ್ ಅಲ್ಲಿ ಬೆಳೆದ್ರೆ 3000 kg ಬೆಳೆದ್ರೆ. ಹೌದೌದು. ಓಕೆ ಸರ್, ಈಗ ಆಮೇಲೆ ನನಗೆ ಈಗ ಇದಕ್ಕೆ ನೀವು ಹೆಂಗಿದ್ರೆ ಇದು ಹಾಕಿದ್ರೆ ನಿಮಗೆ ಇದು ಬರಲ್ಲ, ಯಾವುದು ಹರ್ಬಿಸೈಡ್ ಕಳೆ ಬರಲ್ಲ. ಆಮೇಲೆ ಇದಕ್ಕೆ ಫಂಗಿಸೈಡ್ ಏನಾದ್ರು ಬರುತ್ತಾ? ಫಂಗಿಸೈಡ್ ಅಂದ್ರೆ ಸರ್, ಇದು ಕಾಯಿ ಬಂದ ಮೇಲೆ ಫ್ರೂಟ್ ಫ್ಲೈ ಅಂತ ಒಂದು ಹುಳ ಅಟ್ಯಾಕ್ ಆಗುತ್ತೆ ಅದಕ್ಕೆ, ಎಲೆಗೆ ಸೌತೆಕಾಯಿಗೆಲ್ಲ ಅಟ್ಯಾಕ್ ಆಗುತ್ತಲ್ಲ, ಸೊ ಅದು ಒಂದು ಅಟ್ಯಾಕ್ ಆಗುತ್ತೆ. ಅದಕ್ಕೆ ನೀವು ಈ ತುಳಸಿ ಗಿಡದ ರಸ ಮಾಡ್ಬಿಟ್ಟು ಅದನ್ನ ಇಲ್ಲಿ ನೀವು ನೋಡಬಹುದು, ಮಧ್ಯ ಬಾಟ್ಲಿಗಳು ನೇತಾಕಿದೀವಿ. ಆ ಬಾಟ್ಲಿಲಿ ತುಳಸಿ ರಸ ಇಟ್ರೆ ಆ ಫ್ರೂಟ್ ಫ್ಲೈ ಬಂದು ಅದಕ್ಕೆ ಒಳಗಡೆ ಟ್ರಾಪ್ ಆಗಿ ಬೀಳುತ್ತೆ. ಸೊ ಅದು ನ್ಯಾಚುರಲಿ ಇದರಲ್ಲಿ ನೀವು ಯಾವುದೇ ಒಂದು ಕೆಮಿಕಲ್ ಯೂಸ್ ಮಾಡಿದ್ರೆ ನೀವು ಅದನ್ನ ಅದ್ರಲ್ಲಿ ಕಂಟ್ರೋಲ್ ಮಾಡಬಹುದು. ತುಳಸಿ ಆ ಸ್ಮೆಲ್ಲಿಗೆ ಅದು ಬಂದು ಒಳಗೆ ಕೂರುತ್ತೆ. ಹೌದು, ಅದು ಒಂದು. ಆಮೇಲೆ ತುಳಸಿ ಗಿಡ ನಿಮ್ ಹತ್ರದಲ್ಲಿ ಎಲ್ಲಾರು ಒಂದಿದ್ರೆ ನೀವು ಒಂದು ಎಲೆನ 4 ಎಲೆನ ನಿಮ್ಗೆ ಚೂಟ್ ಬಿಟ್ಬಿಟ್ರೆ ಎಲ್ಲಾ ಫ್ರೂಟ್ ಫ್ಲೈಗಳು ಬಂದು ಆ ಎಲೆಗಳ ಮೇಲೆ ಕೂತಿರುತ್ತೆ. ಸೊ ನೀವು ಒಂದು 5 ನಿಮಿಷ ಬಿಟ್ಟು ಹೋಗಿ ಅದನ್ನ ಅಷ್ಟು ಹೊಡೆದ್ರೆ ಅಷ್ಟು ಅಲ್ಲೇ ಸತ್ ಬೀಳುತ್ತೆ. ಅದು ಬಹಳ ನ್ಯಾಚುರಲಿ ನಿಮ್ಗೆ ತುಂಬಾ ಯಾವುದೇ ಖರ್ಚಿಲ್ಲದೆ ನೀವು ಅದನ್ನ ಅದು ಇನ್ನೂ ಅನುಕೂಲ ಆಗುತ್ತೆ. ಆಮೇಲೆ ಈಗ ಇನ್ಸೆಕ್ಟಿಸೈಡ್, ಕಾಂಡ ಕೊರಕ ಆತರ ಏನಾದ್ರು ಬರುತ್ತೆ, ಹುಳಗಳೇನಾದ್ರು ಬರ್ತಾವ? ಅವು ಇದಾವೆ, ಬಟ್ ಈ ಸರಿ ನಮ್ಗೆ ಅಂತ ಒಂದು ಆತರದ್ದು ಯಾವ್ದು ತೊಂದರೆ ಕೊಡ್ಲಿಲ್ಲ, ಕೊಟ್ಟಿಲ್ಲ. ಬರೀ ತುಳಸಿ ರಸ, ಡಿಕಂಪೋಸರ್ ಮೇಂಟೈನ್ ಮಾಡಿದೀವಿ. ಯಾವುದೇ ಗೊಬ್ಬರ ಗಿಬ್ಬರ ಏನೋ ಇಲ್ಲ. ಓಕೆ, ಈಗ ನಾವು ಅದೇ ರೀತಿ ಒಂದು ಶಂಕರಮೂರ್ತಿ ಸರ್ ಹತ್ರ, ಶಿವಮೂರ್ತಿ ಸರ್ ಹತ್ರ ಒಂದು ಟ್ರಾವೆಲ್ ಮಾಡೋಣ ಬಗ್ಗೆ. ಯಾರಿಗೆ ಒಂದು ಗಿಡ ಬೇಕು ಅಂದ್ರೆ ಇದು ಮಾಮೂಲಿ, ಈಗ ಗಿಡಗಳಂದ್ರೆ ಈಗ ಶುಂಠಿ ಬೀಜ ತಗೊಂಡೋಗಿ ಶುಂಠಿ ಮಾಡ್ಕೊಂಡ್ರೆ ಅದ್ರ ಮಾಡಾಗ್ಲದಲ್ಲಿ ಇವರು ಗಡ್ಡೆಯನ್ನ ಕಿತ್ಬಿಟ್ಟು ಅದನ್ನ ಕಟ್ ಮಾಡಿ ಪ್ಲಾಸ್ಟಿಕ್ ಕವರಿಗೆ ಹಾಕಿದಾಗ ಸಿಗುತ್ತೆ, ಅದನ್ನ ನಾವು ಮಾಡ್ಕೊಡ್ತಾರೆ. ಅದಕ್ಕೆ ಇವ್ರ ಹತ್ರ ನೀವು ಸಪರೇಟ್ ತಗೊಂಡ್ರೆ ಈಗ ಒಂದು 10 ಹೆಣ್ ಗಿಡಕ್ಕೆ ಒಂದು ಗಂಡು ಗಿಡ, ಮತ್ತೆ ಪಾಲಿನೇಷನ್ ಹೆಂಗ್ ಮಾಡೋದು ಅದು ಪ್ರತಿಯೊಂದು ಕಲಿಯೋಣ ಬನ್ನಿ.